ವಿಜಯಪುರ ಪಟ್ಟಣದ 19ನೇ ವಾರ್ಡಿನ ರಹಮತ್ ನಗರದಲ್ಲಿ ನಮ್ಮ ಮನೆಗಳಿಂದ ಬೈಪಾಸ್ ಕಡೆಗೆ ಹೋಗುವುದಕ್ಕಾಗಿ ಇದ್ದ ರಸ್ತೆಗೆ ಅಡ್ಡಲಾಗಿ ಕಲ್ಲು ಚಪ್ಪಡಿಗಳನ್ನು ಎತ್ತಿದ್ದಾರೆ. ಇದರಿಂದ ನಮಗೆ ತೊಂದರೆಯಾಗುತ್ತಿದೆ, ಕೂಡಲೇ ಕಲ್ಲಿನ ಚಪ್ಪಡಿಗಳನ್ನು ತೆರವುಗೊಳಿಸಿಕೊಡುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಮುಖಂಡ ಮುನಿರಾಜು ಮಾತನಾಡಿ, 19ನೇ ವಾರ್ಡಲ್ಲಿ ಇರೋದು ನಾನು ವಾಸವಾಗಿರುತ್ತದೆ. ಇಲ್ಲಿ ನಾವೆಲ್ಲ ಸುಮಾರು ವರ್ಷಗಳಿಂದ 15 ವರ್ಷದ ಮನೆ ಈ ರಸ್ತೆ ಮುಂಚೆ ಸ್ವಲ್ಪ ಬೇಲಿಕ್ಕಿಟ್ಟೆ ತೊಂದರೆ ಆಗಿತ್ತು. ನಾವೆಲ್ಲ ಅವ್ರನ್ನೆಲ್ಲ ಕೇಳಿದ್ವಿ ವಿಚಾರನ ಬಿಡ್ತೀನಿ ಮುಂದೆ ಯಾವಾಗ ಅಂತ ಹೇಳ್ತಾಯಿದ್ರು. ಅವ್ರು ಬಿಟ್ಟೇ ಇದ್ರು. ಮನೆಯೆಲ್ಲ ನಾವೆಲ್ಲ ಇಲ್ಲಿಯವರೆಲ್ಲ ಸೇರಿ ಮನೆಯವರೆಲ್ಲ ಸೇರಿ ರಸ್ತೆನ ಬೇಲಿ ಇತ್ತು, ಅದನ್ನೆಲ್ಲ ತೆಗೆದು ರಸ್ತೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ರಾತ್ರಿ ಬೆಳಗ್ಗೆ ಟೈಮ್ ನಾವು ಯಾರು ಶಾಮಣ್ಣೂರಲ್ಲಿ ಇದ್ದ ಟೈಮಲ್ಲಿ ನೆಕ್ಸ್ಟ್ ಈ ಥರ ಎಲ್ಲ ಕಲ್ಲು ಚಪ್ಪಡಿಗಳಲ್ಲಿ ಈ ರೋಡೆಲ್ಲ ಈ ರಸ್ತೆಯನ್ನು ಬೇಗ ನಮಗೆ ರೆಡಿ ಮಾಡಿಸಿದ್ರು. ನ್ಯಾಯ ನಮ್ಮ ಸ್ವಂತ ಜಮೀನಿನಲ್ಲಿ ಬಹುತ್ವದ ದಾರಿಯನ್ನು ಮೀಸಲಿಟ್ಟು ನೋಂದಣಿ ಮಾಡಿಸಿದ್ದೇವೆ ಎಂದು ನಮಗೆ ದಾಖಲೆಗಳನ್ನು ಕೊಟ್ಟಿದ್ದಾರೆ. ರಸ್ತೆ ಇದೆ ಎನ್ನುವ ಕಾರಣಕ್ಕೆ ನಾವು ಜಮೀನು ಖರೀದಿಸಿಕೊಂಡು ಮನೆಗಳು ನಿರ್ಮಾಣ ಮಾಡಿಕೊಂಡಿದ್ದೇವೆ. ಈಗ ಸಹೋದರ ನಡುವಿನ ಜಗಳದಿಂದಾಗಿ ಬಹುತ್ವದ ರಸ್ತೆಯನ್ನು ಮುಚ್ಚಿ ಕಲ್ಲು ಚಪ್ಪಡಿಗಳನ್ನು ಎತ್ತಿದ್ದಾರೆ. ಬಳಿಕ ಶಾಮಣ್ಣ ಅವರು ಮಾತನಾಡಿ, ನಾವು ನಮ್ಮ ತಂದೆ ನಾವೆಲ್ಲ ಒಟ್ಟು ಕುಟುಂಬದಲ್ಲಿ ಇರಬೇಕಾದ್ರೆ ಸಂಪಾದನೆ ಮಾಡಿರೋಂಥ ಆಸ್ತಿ ಇದು. 46ನೇ ಬಾರ್ 1, 46ನೇ ಬಾರ್ 2 ಅಂತ 2 ನಂಬರ್ ಸೇರಿ ಒಟ್ಟು ನಮ್ಮ ರಿಜಿಸ್ಟರ್ ಆಗಿರೋದು. ಇದು ನಮ್ಮೆಲ್ಲ ಅಣ್ತಂಬ್ರು 5 ಜನ ಅಣ್ತಂಬ್ರಿಗೂ ಬೌದ್ಧದ ರಸ್ತೆ ಉತ್ತರದಿಂದ ದಕ್ಷಿಣವರೆಗೆ 25 ಅಡಿ ರಸ್ತೆ ಅಂತ ಎಲ್ಲರಿಗೂ ಬೌದ್ಧದಲ್ಲಿ ಕೊಟ್ಟಿರೋದು. ಅದು ಕೊಟ್ಟಿರೋದು ನಮ್ಗೆ 2008ರಲ್ಲಿ ಆಗಿರೋದು. ಇದು ವಿಭಾಗ 2008ರಿಂದನೂ ನಾವು ಕೇಳ್ತಾ ಇದ್ದು ಬಿಟ್ಟರೆ ಆಯಿತು, ಬಿಡೋಣ ಅಂತ ಆಯಿತು. ಈ ಸದ್ಯಕ್ಕೆ ಏನೈತಿ ಎಲ್ಲ ಇಂಪ್ರೂವ್ಮೆಂಟ್ ಆಯಿತು. ಇಲ್ಲೆಲ್ಲ ಮನೆಗಳು ಕಟ್ಟೋದಾಯಿತು. ಆ ಕಡೆ ಸಂಧಿಗಳೆಲ್ಲ ಅಲ್ಲಿ ಇಲ್ಲೆಲ್ಲ ಓಡಾಡ್ತಾ ಇದ್ವಿ. ಇವಾಗ ಯಾವುದು ಓಡಾಡೋದಿಲ್ಲ, ಹಂಗಾಗೋಯ್ತು. ಇವಾಗ ಯಾವುದಾದ್ರು ನಾವು ಓಡಾಡಬೇಕಾದ್ರೆ ತುಂಬ ತೊಂದರೆ ಆಗ್ತಾಯಿದೆ. ಆ ಕಡೆ ಹೋದರೆ ಅಲ್ಲಿ ಚಿಕ್ಕ ರೋಡುಗಳು, ಯಾವುದು ಗಾಡಿ ಬರೋಕ್ಕಿಲ್ಲ, ಏನು ಬರೋಕ್ಕಿಲ್ಲ. ಮತ್ತು ಇನ್ನೊಂದು ಯಾವುದೇ ಮೆಟೀರಿಯಲ್ ಗಾಡಿ ಬಂದರೆ ಮತ್ತು ಇಲ್ಲಿಂದ ರಿವರ್ಸ್ ಹೋಗೋಕ್ಕಾಗೋಕ್ಕಿಲ್ಲ. ಹಾಗಾಗಿ ಇದು ನಮ್ಮ ಬೌದ್ಧದ ರಸ್ತೆ ನಮ್ಮದೇ ಸ್ವಂತ ರಸ್ತೆ ಆಗಿರೋದ್ರಿಂದ ನಾವು ನಮ್ಮ ತಂದೆ ಸಂಪಾದನೆ ಮಾಡಿರೋ ಆಸ್ತಿಯಿಂದ ನಾವು ರಸ್ತೆ ಬಿಟ್ಕೊಂಡು ಎಲ್ರಿಗೂ ಸಾರ್ವಜನಿಕೆಲ್ಲ ಅನುಕೂಲ ಆಗಲಿ ಅಂತ ನಾವು ಮಾಡ್ತಾಯಿದ್ವಿ. ಇದರಲ್ಲಿ ಯಾವುದೇ ದುರುದ್ದೇಶ ಇಲ್ಲ, ಯಾರ ಮೇಲೆ ದ್ವೇಷ ಇಲ್ಲ, ಏನಿಲ್ಲ. ಸಾರ್ವಜನಿಕರಿಗೆ ಎಲ್ಲರೂ ಓಡಾಡೋಕ್ಕೆ ಚೆನ್ನಾಗಿ ಅನುಕೂಲ ಆಗ್ತದೆ. ನಾಳೆ ದಿವಸ ನಾವು ನಮ್ಮ ಗಾಡಿಗಳು ಬಂದಾಗ ನಾವು ಏನಾದರೂ ತೊಂದರೆ ಇಲ್ದಿರ ಈ ಓಡಾಡೋಕ್ಕಂತ ನಾವು ಪ್ರಯತ್ನ ಮಾಡ್ತಾಯಿದ್ವಿ. ಕಲ್ಲು ಚಪ್ಪಡಿಗಳನ್ನು ಅಡ್ಡಲಾಗಿ ಎತ್ತಿರುವ ಆಂಜಿನಪ್ಪ ಅವರು ಈ ಕುರಿತು ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದರು. ಸ್ಥಳೀಯರಾದ ಎಸ್. ಮಂಜುನಾಥ್, ನಾಗರಾಜ್, ವೈ.ಎಂ. ಮಂಜುನಾಥ್, ನಾರಾಯಣಸ್ವಾಮಿ ಮುಂತಾದವರು ಹಾಜರಿದ್ದರು. ಎಂ. ಮುನಿನಾರಾಯಣ, ಎಸ್‌ಪಿಎಂ ನ್ಯೂಸ್, ವಿಜಯಪುರ.